ಅಲ್ಲೆಲ್ಲ ಹೇಳ್ರಿ. ನಮಗೋಸ್ಕರ ತನ್ನ ಪ್ರಾಣ ಕೊಡೋದಿಕ್ಕೂ ಹಿಂಜರಿಯಲಿಲ್ಲ. ನನ್ನ ಮಕ್ಕಳಿಗೋಸ್ಕರ ನಾನು ಏನು ಮಾಡ್ಲಿಕ್ಕೂ ನಾನು ಸತಸಿದ್ಧ ಅಂತ ಹೇಳಿ ನಮಗೋಸ್ಕರ ಕಲ್ವಾರಿ ಶಿಲ್ವೆಯಲ್ಲಿ ಕೈಗಳಲ್ಲಿ ಕಾಲುಗಳಲ್ಲಿ ಮುಳೆ ಜಡಿಯಲ್ಪಟ್ಟು, ತಲೆಯಲ್ಲಿ ಮುಳ್ಳಿನ ಕಿರೀಟ ಇಡಲ್ಪಟ್ಟು, ಪಕ್ಕೆಯಲ್ಲಿ ತಿವಿಯಲ್ಪಟ್ಟು, ಕೊರಡೆಗಳಿಂದ ಹೊಡೆಯಲ್ಪಟ್ಟು, ತನ್ನ ಶರೀರದ ಒಂದೊಂದನೇ ರಕ್ತವನ್ನು ನಮಗೋಸ್ಕರ ದಾರಿ ಎಂದಂತ ದೇವಾದಿ ದೇವನಿಗೆ ಸ್ತೋತ್ರ. ಯೇಸುವಿನ ರಕ್ತ ಎಲ್ಲಾ ಪಾಪಗಳನ್ನು ತೊಳೆದು ಶುದ್ಧೀಕರಿಸುವಂತೆ, ಆತನ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸುವಂತ ದೇವಾದಿ ದೇವನಾಗಿದ್ದಾರೆ. ಹಲ್ಲೆಲೂಯಾ. ನಮಗೋಸ್ಕರ ಸತ್ತು ಮೂಣಲ್ಪಟ್ಟು ಮೂರನೇ ದಿವಸ ಮೃತ್ಯುಂಜಯನಾಗಿದ್ದಂತ ದೇವಾದಿ ದೇವರು, ಸತ್ಯದಂತ ದೇವರು, ಇವತ್ತು ಸಮಾಧಿ ಜೀವಂತವಾಗಿದೆ. ಹಲ್ಲೆಲೂಯಾ. ಅಂತ ದೇವಾದಿ ದೇವನ್ನ ನಾವು ಆರಾಧಿಸ್ತಾ ಇದ್ದೇವೆ. ಅಂತ ಕರ್ತಾದಿ ಕರ್ತನನ್ನ ನಾವು ಮಹಿಮೆ ಪಡಿಸ್ತಾ ಇದ್ದೇವೆ. ನಮ್ಮನ್ನು ಕಾಯುವಾತನು, ನಮ್ಮ ನಡೆಸುವಾತನು, ನಮ್ಮ ಮಗ್ಗಲಲ್ಲಿ ನೆರಳಿನಂತೆ ನಿಂತಿರುವಾತನು ಆಗಿರೋ ದೇವಾದಿ ದೇವನನ್ನ ನಾವು ಆರಾಧಿಸುವರಾಗಿದ್ದೇವೆ. ಹಲ್ಲೆಲೂಯಾ. ಅದಕ್ಕೆ ಕೀರ್ತನೆಗಾರನು ಹೇಳ್ತಾನೆ, ಒಂದು ವಾಕ್ಯವನ್ನ ನಾವು ಓದಿದಾಗ ಅಲ್ಲೊಂದು ವಾಕ್ಯ ಹೇಳುತ್ತಂದ್ರೆ, 3ನೇ ವಾಕ್ಯ, ನಾನು ನನ್ನ ಪಾಪವನ್ನು ಅರಿಕೆ ಮಾಡದೇ ಇದ್ದಾಗ ದಿನವೆಲ್ಲ ನರಳುವುದರಿಂದ ನನ್ನ ಎಲುಬುಗಳು ಸವಿದು ಹೋಗ್ತಾ ಇತ್ತು ಎಂಬುದಾಗಿ ಭಕ್ತನು ಹೇಳ್ತಾನೆ. ತನ್ನ ಪಾಪವನ್ನ, ತಾನು ಮಾಡಿದಂತ ಪಾಪವನ್ನ ಅರಿಕೆ ಮಾಡದಪ್ಪ, ನಾನು ಹಿಂಗ್ ಮಾಡ್ಬಿಟ್ಟೆಪ್ಪ, ಅಯ್ಯೋ ನಾನು ಹಿಂಗ್ ಮಾಡಬಾರ್ದಾಗಿತ್ತಪ್ಪ, ಹಿಂಗ್ ಮಾಡ್ಬಿಟ್ಟೆಪ್ಪ, ನನಗೆ ಕ್ಷಮಿಸಪ್ಪ ಅಂತ ಅರಿಕೆ ಮಾಡದಿದ್ದಾಗ ಅವ್ರು ಹೇಳ್ತಾರೆ, ದಿನವೆಲ್ಲ ನನ್ನ ನರಳುವುದರಿಂದ ನನ್ನ ಎಲುಬುಗಳು ಹಂಗೆ ಸವಿತಾ ಇತ್ತಂತೆ. ಯಾಕಂದ್ರೆ ಪಾಪದ ಭಾರ ಅದು ಮತ್ತೆ ಈಜಿಕ್ತಾ ಇರುತ್ತೆ, ಅದು ಎಲುಬುಗಳೆಲ್ಲ ಸವದೋಗಂಗೆ ಮಾಡುತ್ತೆ. ಹಲ್ಲೆಲೂಯಾ. ಎಲುಬುಗಳು ಸವಿಯುತ್ತೆ ಆ ಪಾಪದ ಭಾರದಿಂದ. ಆ ಪಾಪದ ಭಾರದಿಂದ ಎಲುಬು ಸವಿಯುತ್ತೆ. ಅದಕ್ಕೆ ಕೀರ್ತನೆಗಾರನು ಹೇಳ್ತಾನೆ, ಅಪ್ಪ ನಾನು ಅರಿಕೆ ಮಾಡಿದ್ರೆ ಚೆನ್ನಾಗಿತ್ತು, ಆಗಲಿರಲು ನಿನ್ನ ಶಿಕ್ಷಾಸ್ತ್ರ ನನ್ನ ಮೇಲೆ ಭಾರವಾಯಿತು. ಶಿಕ್ಷೆ ತಪ್ಪು ಮಾಡಿದ್ರೆ ಬೆತ್ತ ಹಿಡಿದ ಪಿತಾ ಪುತ್ರನಿಗೆ ಶತ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. பெரும்பாலான தகப்பன் பிள்ளைக்கு சத்துருவா இருக்கிறார், விரோதியா இருக்கிறார். அடிக்கலன்னா புள்ள திருந்த மாட்டான். ಮಕ್ಕಳು ಬೆತ್ತ ಹಿಡಿದು ಹೋದ್ರೆ ಮಕ್ಕಳು ಹಲ್ಲೆಲೂಯಾ ಆ ಹೊರಟುತನದಿಂದ ಅವ್ರು ಹೊರಗೆ ಬರೋದೇ ಇಲ್ಲ. ಹಾಗೆ ನಮ್ಮಲ್ಲಿರೋ ಹೊರಟುತನವನ್ನ, ನಮ್ಮಲ್ಲಿರೋ ಪಾಪಗಳನ್ನ ನಾವು ಬಚ್ಚಿಡುವಾಗ ಒದೆ ಬೀಳುತ್ತೆ. ಶಿಕ್ಷಾ ಹಸ್ತ ಏನಾಗಿತ್ತಂತೆ, ನನ್ನ ಮೇಲೆ ಭಾರವಾಗಿತ್ತು. ಬೇಸಿಗೆ ನೀರಿನಂತೆ ನನ್ನ ಶರೀರದ ಸಾರವೆಲ್ಲ ಸುಸ್ತಾಗ್ತದೆ. ನೀರು ಕುಡಿದ್ರು ಸುಸ್ತಾಗ್ತಿಲ್ಲ, ಗ್ಲುಕೋಸ್ ಕುಡಿದ್ರು ಸುಸ್ತಾಗ್ತಾ ಇಲ್ಲ. ಹಲ್ಲೆಲೂಯಾ. ಅದರಿಂದ ನಾವು ಬಹಳ ಎಚ್ಚರ ವಹಿಸುವರಾಗಿ, ದೇವರ ಮಹಿಮೆಗಾಗಿ, ದೇವರ ಘನತೆಗಾಗಿ, ಆತನ ರಾಜ್ಯಕ್ಕಾಗಿ ಎಲ್ಲಾ ಸಮಯದಲ್ಲೂ ಆತನ ಶಿಲ್ಬೆಲ್ಪಟ್ಟಂತ ಪಾಡು ನಮ್ಮ ಕಣ್ಮುಂದೆ ಬರ್ತಾ ಇರಬೇಕು. ಯಾವಾಗ ನಮ್ಮಲ್ಲಿ ಪಾಪದ ಯೋಚನೆಗಳು ಬರುತ್ತೋ ಆ ಶಿಲುಬೆಯಲ್ಲಿ ಆತನ ಪಟ್ಟ ಪಾಡು ನಮಗೆ ಜ್ಞಾಪಕದಲ್ಲಿ ಬರಬೇಕು. ಅವಾಗ ಹಲ್ಲೆಲೂಯಾ ನಾವು ಆತನ ಮಗನಾಗಿ ಮಗಳಾಗಿ ಜೀವಿಸೋದಕ್ಕೆ ಸಾಧ್ಯವಾಗುತ್ತೆ. ಅದರಿಂದ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕಡೆಯಲ್ಲಿ ಒಂದು ವಾಕ್ಯ 8ನೇ ವಾಕ್ಯವನ್ನ ನಾವು ಓದ್ಕೊಳ್ಳೋನ್ವೇ, நான் உனக்கு போதித்து நீ நடக்க வேண்டிய வழியை உனக்கு காட்டுவேன். உன்மேல் என் கண்ணை வைத்து, உன் மீது என் கண் வைத்து உனக்கு ஆலோசனை சொல்லுவேன். ஆமென். ஹல்லேலூயா. என் கண் உன் மேல் வைத்து உனக்கு ஆலோசனை சொல்லுவேன். ಯಾರ ಕನ್ನಡವಾದ ಸಿಸ್ಟರ್ ಯಾರಿಗಾದ್ರೂ ಕೂಡ ನಮ್ಮ ಸಿಸ್ಟರ್ ಯಾರು ಕೊಡಲ್ಲ. ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ. ಕಟಾಕ್ಷಿಸಿ ಅಂದ್ರೆ ನಮ್ಮನ್ನು ನೋಡೋದು. ಹಲ್ಲೆಲೂಯಾ. ನಮ್ಮನ್ನು ದೃಷ್ಟಿಸಿ ನೋಡುವಂಥದ್ದು. ಯಾಕಂದ್ರೆ ಆತನ ಕಣ್ಣು ಯಾವಾಗ್ಲೂ ನಮ್ಮ ಮೇಲೆ ಇರುತ್ತೆ, ಯಾವಾಗ್ಲೂ ನಮ್ಮನ್ನು ನೋಡ್ತಾ ಇರ್ತಾರೆ. ಯಾಕೆ ಹೇಳ್ರಿ? ಹಲ್ಲೆಲೂಯಾ. ಪಾಪ ಮಾಡ್ತಾರ, ತಪ್ಪು ಮಾಡ್ತಾರ ಅಲ್ಲ, ಅದ್ರ ಮಧ್ಯದಲ್ಲಿ ನಮಗೇನಾದ್ರೂ ಅನಾಹುತ ಬಂದ್ಬಿಡುತ್ತ,
ಯಾವ್ದಾದ್ರು ರೋಗಗಳು ರುಜಿನಗಳು ನಮ್ಮ ಮಗನ್ ಮುಟ್ಬಿಡತ್ತ. ಇನ್ನೂರೇ ಅಸಿಷ್ಟು ಬಿದ್ದಾಗ ಅವ್ರು ನೋಡದೆ ಹೋಗಿದ್ರೆ ಕಾಪಾಡೋರು ಯಾರು? ಹಲ್ಲೆಲೂಯಾ. ಕಾಯುವಾತನು ನಮ್ಮ ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ, ನಮ್ಮ ನೋಡ್ತಾ ಇರ್ತಾರೆ. ಅದಕ್ಕೆ ಕರ್ತನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ನೀನು ತಿಳಿಸುವೆ, ನೀನು ಕಟಾಕ್ಷಿಸಿ ಆಲೋಚನೆಯನ್ನ ಹೇಳುವೆ. ದೇವರ ಆಲೋಚನೆ ಹೇಳುವಾಗ ತಿರಸ್ಕಾರ ಮಾಡಬಾರ್ದು, ಆಲೋಚನೆ ಕೊಡುವಾಗ ತಿರಸ್ಕಾರ ಮಾಡಬಾರ್ದು. ಅಂದ್ರೆ ಯಾವ್ದು ಆಲೋಚನೆ ಕೊಡಬಹುದು ಅದು வெறுக்க கூடாது. பாண்டவரே ನಾವೆಲ್ಲ வெறுக்காத. ಹಲ್ಲೆಲೂಯಾ. ಏನ್ ಮಾಡಬಾರ್ದಂತೆ? ಯೇಸುವಿನ ನಾಮದಲ್ಲಿ ಶಾಂತವಾಗಿರು. ಶಾಂತವಾಗಿರೋ ಯೇಸುವಿನ ನಾಮದಲ್ಲಿ ಶಾಂತವಾಗಿರು. ತೆಗಿಯೋ ನಿನ್ ಕೈನ, ದುರಾತ್ಮನೆ ತೆಗಿಯ ನಿನ್ ಕೈನ. ಅಪ್ಪ ಅದ್ರ ಬಲಗಳನ್ನ ಮುರಿಯಪ್ಪ, ಶಾಂತವಾಗಿರ್ಲಿ. ಅಲ್ಲೆಲ್ಲೂ ಸರಿ, ಅಲ್ಲಿ ನೋಡ್ಕೊಡ್ರಿ, ಎಲ್ಲ ಇಲ್ಲಿ ನೋಡ್ರಿ. ಅದೆಲ್ಲ ಶೈತಾನ್ ಕಾಟ. ಪಾಪ ಮಗುಗೆ ತೊಂದರೆ ಕೊಟ್ಟರೆ ದೇವ್ರು ಬಿಡುಗಡೆ ಮಾಡ್ತಾರೆ. ಅಲ್ಲೆಲ್ಲೂಯ. ಆತನಿಂದ ಆಗದೆ ಇರೋದು ಈ ಲೋಕದಲ್ಲಿ ಸತ್ತವ್ರು ನೆಬ್ಬಿಸಿದ ಆತ ನಮ್ಮ ದೇವಾಂದಿ ದೇವನು. ಅಲ್ಲೆಲ್ಲೂಯ. ಹಾಗಾಗಿ ಅವ್ರು ಹೇಳ್ತಾರೆ, ನಾನು ನಿನಗೆ ಕಟಾಕ್ಷಿಸಿ ನಿನಗೆ ಆಲೋಚನೆಯನ್ನ ಹೇಳುವೆನು ಅನ್ನುತ್ತಾನ. ದೇವರ ಆಲೋಚನೆ ಹೇಳುವಾಗ ನಾವು ಕೇಳಿ ಭಯಭಕ್ತಿಯಿಂದ ನಡೆಯುವಾಗ ನಮ್ಮ ಜೀವಿತದಲ್ಲಿ ದೊಡ್ಡ ಬದಲಾವಣೆ, ದೊಡ್ಡ ಆಶೀರ್ವಾದ. ಹಲ್ಲೆಲೂಯಾ. ದೊಡ್ಡ ಆಶೀರ್ವಾದ. ಅದರಿಂದ ನಾವು ದೇವರ ವಾಕ್ಯದಂತೆ ನಡಿಬೇಕು. ಆ ವಾಕ್ಯ ಅಂದ್ರೇನು? ಯೇಸು ಸ್ವಾಮಿ ಮಾತುಗಳು. ಆತನ ಮಾತನಾಡಿದ ಮಾತನ್ನೇ ವಾಕ್ಯವಾಗಿ ಬರೆಯಲ್ಪಟ್ಟಿದೆ. ಅದರಿಂದ ಆ ವಾಕ್ಯ ಅಂದ್ರೆ ದೇವರ ಮಾತುಗಳು. ಹಲ್ಲೆಲೂಯಾ. ಇವಾಗ ನೀನಾದ್ರೂ ಒಂದು ವಾಕ್ಯ ಓದಿದ್ರೆ ಅದು ದೇವರ ಮಾತದು. ನೀವು ಓದುವ ಒಂದೊಂದು ವಾಕ್ಯವು ದೇವರ ಮಾತುಗಳು. ಮನುಷ್ಯರಿಂದ ಬರೆಯಲ್ಪಟ್ಟದ್ದಲ್ಲ, ದೇವಾದಿ ದೇವನಿಂದ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವರಾಗಿ ಬರೆದಂತ ಒಂದೊಂದು ವಾಕ್ಯ ದೇವರು ನಮ್ಮೊಟ್ಟಿಗೆ ಮಾತನಾಡುತ್ತೆ. ಹಲ್ಲೆಲೂಯಾ. ಅವ್ರು ನಮ್ಮೊಟ್ಟಿಗೆ ಮಾತನಾಡುವಂತ ದೇವರು. ಯಾಕಂದ್ರೆ ನಮ್ಮ ಮುಖವಾಗಿ ನಮ್ಮ ಬಳಿಗೆ ಮಾತನಾಡದೆ ಹೋದ್ರು ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡುವಂತ ದೇವರು. ಎದಳು ಇಂಥ ಅಧ್ಯಾಯ ಇಂಥ ವಾಕ್ಯ ಓದುವಂತ ರಾತ್ರಿ ನಿದ್ದೆಯಲ್ಲಿ, ಬೆಳಗಿನ ಜಾವದಲ್ಲಿ, ಮಧ್ಯಾಹ್ನದಲ್ಲಿ ಅವ್ರು ಯಾವಾಗ ನಿನಗೆ ಯಾವ ವಾಕ್ಯ ಹೇಳಿ ನೀನು ಯಾವ ವಾಕ್ಯ ಓದಿಸ್ಬೇಕಂತ ಅವ್ರು ಮನ್ಸು ಮಾಡ್ತಾರೋ ಅವಾಗಲೇ ನಿನ್ನ ಹೃದಯದಲ್ಲಿ ಒಂದು ಶಬ್ದ ಉಂಟಾಗತ್ತೆ. ಈ ವಾಕ್ಯ ಓದು, ಈ ವಾಕ್ಯ ಓದು. ಇಲ್ಲಿ ಪ್ರಾರ್ಥನೆ ಮಾಡಿ, ಇವಾಗ ಮೊಣಕಾಲು ಬೇಗ ಪ್ರಾರ್ಥನೆ ಮಾಡು, ಅಲ್ಲಿ ಏನೋ ನಡೆಯುತ್ತೆ. ದೇವರ ಆಲೋಚನೆ ಬರುತ್ತೆ, ಪ್ರಾರ್ಥನೆ ಮಾಡು. ದೇವರ ಆಲೋಚನೆ ಬರುತ್ತೆ, ಬೇಗ ಈ ಅಧ್ಯಾಯ ಈ ವಾಕ್ಯವನ್ನ ಓದು. ನಿನ್ನನ್ನು ಕಾಪಾಡೋದಿಕ್ಕೋ, ನಿನ್ನನ್ನು ಉದ್ಧರಿಸೋದಕ್ಕೋ, ನಿನ್ನನ್ನು ಆಶೀರ್ವದಿಸೋದಕ್ಕೋ, ನಿನ್ನನ್ನು ತಪ್ಪಿಸೋದಕ್ಕೋ ಆ ವಾಕ್ಯದ ಮೂಲಕ ದೇವರು ನಮ್ಮೊಟ್ಟಿಗೆ ಮಾತನಾಡುವಾಗ ಹಲ್ಲೆಲೂಯಾ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವರಾಗಿ ನಾವು ಕಾಣಲ್ಪಡಬೇಕು. ಅದರ ಒಂದು ವಾಕ್ಯವತ್ತು ಜ್ಞಾಪಕ ಮಾಡಿಕೊಳ್ಳೋಣ. ಪವಿತ್ರ ರಾತ್ರಿ ಭೋಜನ ಆರಾಧನೆ ಇರೋದ್ರಿಂದ ನಾವೆಲ್ಲರೂ ಸಿದ್ಧರಾಗಿ ಬಂದಿದ್ದೇವೆ. ಅದರ ದೇವರ ವಾಕ್ಯ ಪ್ರಕಾರ ನಡಿಬೇಕೆಂಬುದಾಗಿ ಒಂದು ವಾಕ್ಯ ನಮ್ಮನ್ನು ಎಚ್ಚರಪಡಿಸುತ್ತೆ. ಅದರಿಂದ ಒಂದು ವಾಕ್ಯವನ್ನು ಓದೋಣ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 22ನೇ ವಾಕ್ಯ. ಆಗಿತ್ತು. அல்லாமலும் நீங்கள் உங்களை வஞ்சியாதபடிக்கு திருவசனத்தை கேட்கிறவர்களாய் மாத்திரமல்ல அதன்படி செய்கிறவர்களாயும் இருங்கள். ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ಆಮೆನ್. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ನಮ್ಮೊಟ್ಟಿಗೆ ಮಾತನಾಡ್ತದೆ. ವಾಕ್ಯದ ಪ್ರಕಾರ ನಡೆಯುವವರಾಗಿ ಅದನ್ನು ಕೇಳುವವನು ಮಾತ್ರವೇ ಆಗಿರದೆ ನಿಮ್ಮನ್ನು ನೀವೇ ಮೋಸಗೊಳಿಸಬೇಡ್ರಿ. ಹಲ್ಲೆಲೂಯಾ. ನಾವೇ ಮೋಸಗೊಳಿಸ್ಕೊಳ್ತೇವಂತೆ. ವಾಕ್ಯ ನಮಗೆ ಹೇಳುತ್ತೆ, ವಾಕ್ಯ ಪ್ರಕಾರ ನಡೆಯುವವರಾಗಿರ್ರಿ, ಅದನ್ನು ಬರೋ ಕೇಳೋದು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸ್ಕೊಳ್ಬೇಡಿ. ಬರೀ ಕೇಳ್ದಂಗೆ ಕೇಳ್ತೀವಿ. ಇವಾಗ ನೋಡ್ರಿ, ನಾನು ವಾಕ್ಯ ಹೇಳ್ತೀನ, ಎಲ್ಲ ನನ್ನನ್ನೇ ದುರ್ಗುಟ್ಕೊಂಡು ನೋಡ್ತಾ ಇರ್ತೀರ. ಏನು ವಾಕ್ಯ ಹೇಳ್ತಾರ ಅಂತ ಕೇಳ್ತಾ ಇರ್ತೀವಿ, ಅದನ್ನು ತೆಗಿತೀವಿ, ಅದನ್ನು ಓದ್ತೀವಿ. ಹಲ್ಲೆಲೂಯಾ. ಆಸಕ್ತಿಯಿಂದ ಇರ್ತೀವಿ. ಅದರಲ್ಲಿ ವಾಕ್ಯ ಹೇಳುತ್ತೆ, ಕೇಳುವರಾಗಿರದೆ ನಿಮ್ಮನ್ನು ನೀವೇ
ಅಂದ್ರೆ ಕೇಳ್ಬಿಟ್ಟು ಅದ್ರ ಪ್ರಕಾರ ನಡೀದೆ ಹೋದ್ರೆ ನಾವು ಮೋಸಗಾರರು. ಹಲ್ಲೆಲೂಯಾ. ವಾಕ್ಯವನ್ನ ಕೇಳಿ ಅದ್ರ ಪ್ರಕಾರ ನಾವು ನಡೀದೆ ಹೋದ್ರೆ ನಾವ್ಯಾರು? ಮೋಸಗಾರ. ವಾಕ್ಯ ಹೇಳುತ್ತೆ ಮೋಸಗೊಳಿಸಬೇಡ್ರಿ ಅಂದ್ರೆ ನಾವು ಮೋಸಗಾರರು. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ ಮೋಸಗಾರರು ದೇವ್ರ ರಾಜ್ಯಕ್ಕೆ ಪ್ರವೇಶ ಮಾಡಲ್ಲ. ಅದರಿಂದ ದೇವ್ರ ವಾಕ್ಯ, ದೇವ್ರ ನಮ್ಮ ಒಟ್ಟಿಗೆ ಯಾವಾಗಲೂ ಒಂದೊಂದು ಭಾನುವಾರ ಅಂತಲ್ಲ, ನೀವು ಮನೆಯಲ್ಲಿ ನೀವು ಯಾವಾಗಲೂ ವಾಕ್ಯ ತೆಗೆದು ಓದುವಾಗ ದೇವ್ರು ನಿಮ್ಮ ಒಟ್ಟಿಗೆ ಮಾತನಾಡ್ತಾರೆ. ಯಾವುದೋ ಒಂದು ವಾಕ್ಯ ತಿರುಗಿಸಿ ಅದನ್ನು ಓದ್ಬೇಕು ಅನ್ನತ್ತೆ. ಯಾರು ತಿಳ್ಕೊಳ್ರಿ, ಅವಾಗ ದೇವ್ರ ನಮ್ಮ ಒಟ್ಟಿಗೆ ವಾಕ್ಯವನ್ನ ಕುರಿತು ಏನೋ ಮಾತಾಡ್ತಾ ಇದ್ದಾರೆ, ಈ ವಾಕ್ಯದ ವಿಷಯದಲ್ಲಿ ಏನೋ ಮಾತಾಡ್ತಿದ್ದಾರೆ. ಅದನ್ನ ತಿರುಗಿಸಿ ಓದಿ, ಅಪ್ಪ ಈ ವಾಕ್ಯ ತಿರುಗಿ ಹೇಳ್ತಿದಾರಲ್ಲಪ್ಪ, ಇದರ ಅರ್ಥ ಗೊತ್ತಿಲ್ಲಪ್ಪ, ಏನಕ್ಕೋಸ್ಕರ ಈ ವಾಕ್ಯ ಮಾತಾಡ್ತಾ ಇದ್ದೀರಾ, ಇದನ್ನ ನನಗೆ ಹೇಳ್ತಾ ಇದ್ದೀರಾ, ನಾನು ತಿಳಿಸಪ್ಪ, ನನ್ನಲ್ಲಿ ಏನೋ ತಪ್ಪಿದ್ಯಾ, ನಾನು ತಪ್ಪೋಗ್ತಾ ಇದ್ದೇನಾ, ಇಲ್ಲ ನನಗೇನಾದ್ರೂ ಆಶೀರ್ವಾದ ಇಟ್ಟಿದ್ಯಾ, ಇಲ್ಲ ನನಗೇನೋ ಕೃಪಾವರ ಇಟ್ಟಿದ್ಯಾ, ಇಲ್ಲ ನಾನು ಏನ್ ಮಾಡ್ಬೇಕಂತ ನೀನ್ ಚಿತ್ತಗೊಂಡು ವಾಕ್ಯದೊಟ್ಟಿಗೆ ಮಾತನಾಡ್ತಿದ್ಯಾ ಅಂತೇಳಿ ಹಲ್ಲೆಲೂಯಾ ಗಮನ ಹರಿಸ್ಬೇಕು. ಏನು ಜಸ್ಟ್ ಹಂಗೆ ಓದ್ಕೊಂಡು ಹೋಗೋದು ಬಾರದು. ದೇವರು ಮಾತಾಡುವ ಹಂಗೆ ಬಿಟ್ಟು ಹೋಗೋರಾಗಿ ಕಣ್ಣಲ್ಲಿ ಪಡಬಾರದು. ಯಾಕಂದ್ರೆ ಅದು ವಾಕ್ಯ ಹೇಳುತ್ತೆ, ವಾಕ್ಯದ ಪ್ರಕಾರ ನಡೆಯುವವರಾಗಿ ಅದನ್ನು ಕೇಳುವುದು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸ್ಬೇಡ್ರಿ. ನಮಗೆ ನಾವೇ ಮೋಸ ಆಗ್ಬಿಡ್ತೀವಿ. ಬರೋ ಕೇಳ್ಬಿಟ್ಟು ಸುಮ್ಮನೆ ಹೋದ್ರೆ ಮುಗಿಲ್ಲ. ಇಲ್ಲೇ ಕೇಳಿ ಹಲ್ಲೆಲೂಯಾ ಇಲ್ಲೇ ಬಿಡ್ಬಿಟ್ಟು ಮನೆಗೆ ಹೋಗ್ತಾರೆ. ಅದೇ ವಾಕ್ಯ ಹೇಳುತ್ತೆ. ಇವತ್ತು ಈ ಬೆಳಗಿನ ಜಾವ ದೇವ್ರ ನಮ್ಮ ಮುಟ್ಟಿ ಮಾತನಾಡ್ತಿದ್ದಾರೆ. ಯಾವನಾದ್ರೂ 23ನೇ ವಾಕ್ಯ ನೋಡ್ರಿ, ಯಾವನಾದ್ರೂ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆಯುವುದಕ್ಕೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟುಮುಖವನ್ನ ನೋಡಿದ ಮನುಷ್ಯನಂತಿರುವನೆಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಯಾವನಾದ್ರೂ ವಾಕ್ಯವನ್ನು ಕೇಳುವನಾದರೂ ಅದರ ಪ್ರಕಾರ ನಡೆಯುತ್ತಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟುಮುಖವನ್ನು ನೋಡಿ ಮನುಷ್ಯನ ಇರ್ತಾರೆ. ಇವಾಗ ನನ್ನ ನೋಡ್ರಿ ಎಲ್ರು, ಇವತ್ತು ಯಾರೆಲ್ಲ ಬೆಳಗ್ಗೆ ಕನ್ನಡಿ ನೋಡಿಲ್ಲ ಕೈ ಎತ್ರಿ. ಅಯ್ಯಯ್ಯ ಯಾರು ನೋಡಿಲ್ವಾ? ಎಲ್ರು ಕನ್ನಡಿ ನೋಡ್ತೀವಲ್ವಾ? ಹಲ್ಲೆಲೂಯಾ. ನೋಡ್ತೀವ ನೋಡಲ್ವಾ? ಸರಿ ಹೇಳ್ರಿ, ನಿಮ್ಮ ಮುಖ ಹೆಂಗಿದೆ ಅಂತ ನನಗೆ. ನಿಮ್ಮ ಮುಖ ಯಾರ ತರ ಇದೆ? ನಿಮ್ಮ ಮುಖ ಹೆಂಗಿದೆ? ಹಲ್ಲೆಲೂಯಾ. ಬೆಳಗ್ಗೆ ನೋಡಿ ಮುಖ ಎಲ್ಲ ರೆಡಿ ಮಾಡಿ ಫ್ಯಾರಿನ್ ಲವ್ಲಿ ಎಲ್ಲ ಹಚ್ಕೊಂಡ್ ಬಂದ್ಮೇಲೆ ಬರ್ತು ನಮ್ಮ ಮುಖ ಹಿಂಗಿದೆ ನಮಗೆ ಗೊತ್ತಾಗಲ್ಲ. ನಮ್ಮ ಮುಖನೇ ನಾವೇ ಡ್ರಾಯಿಂಗ್ ಬರೀರಿ ಅಂದ್ರೂ ಬರೆಯಕ್ ಆಗಲ್ಲ, ಮರ್ತೋಗ್ಬಿಡುತ್ತೆ. ಹಲ್ಲೆಲೂಯಾ. ಮತ್ತೆ ನಮ್ ಕನ್ನಡಿಯಲ್ಲಿ ನಮ್ಮ ಮುಖ ನೋಡಿದ್ರೆ ನಮ್ಮ ಮುಸುಡಿ ಹಿಂಗೆ ಇದೆ, ಇಲ್ಲಿ ಕರ ಇದೆ, ಇಲ್ಲಿ ಬೆಳಿಗ್ಗೆ ತಿಕ್ಕೊಂಡು ಹಲ್ಲೆಲೂಯಾ. ಯಾಕೆ ಒಂದು ಕನ್ನಡಿಯನ್ನು ನಿಮ್ಮ ಮುಖ ನೋಡ್ರಿ, ನಿಮ್ಮ ಮುಖ ನೋಡಿ ಬಂದ್ ಸ್ವಲ್ಪ ಹೊತ್ತಲ್ಲಿ ಮರ್ತ್ ಬಿಡ್ತೀರಾ ನಿಮ್ಮ ಮುಖ ಹೆಂಗಿದೆ ಅಂತೇಳಿ. ನಾನು ಹೇಳ್ತಾ ಇಲ್ಲ, ಯಾರು ಹೇಳ್ತಾರೆ? ಅದು ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ವಾಕ್ಯದ ಪ್ರಕಾರ ನಡೆಯುವನಾಗಿದ್ದು ಯಾವನಾದ್ರೂ ವಾಕ್ಯವನ್ನು ಕೇಳುವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟುಮುಖವನ್ನು ನೋಡಿದ ಮನುಷ್ಯನಿಂತಿರುವನು. ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೀಗಿದ್ದೇನೆಂಬುದು ಆ ಕ್ಷಣದಲ್ಲೇ ಮರ್ತೋಗ್ಬಿಡ್ತಾರಂತೆ. ಹಲ್ಲೆಲೂಯಾ. ಅವಲೇ ನಾವು ಮರ್ತು ಬಿಡ್ತೀವಿ. ಮತ್ತೆ ನಮ್ಮ ಮುಖ ನಮಗೆ ಜ್ಞಾಪಕ ಬರಲ್ಲ. ಮುಖ ಇದ್ದಿರುತ್ತೆ, ನಮ್ಮ ಜೊತೆಗೆ ಇರುತ್ತೆ, ನಮ್ಗೆ ಅಂಟ್ಕೊಂಡೇ ಇರುತ್ತೆ. ಹಲ್ಲೆಲೂಯಾ. ನಿಮ್ ಮುಖ ತೆಗೆದೇನ್ ಮನೇಲಿ ಇಟ್ಬಿಟ್ಟು ನಾವೇನ್ ಬರಲ್ಲ, ನಮ್ ಜೊತೆಗೆ ಆದ್ರೆ ಮರ್ತು ಬಿಡ್ತೀವಿ ನಮ್ಮ ಮುಖ ಹೆಂಗಿದೆ ಅಂತ. ನಮ್ಮ ಮುಖ ಹೆಂಗಿದೆ ಅಂತ ಮರ್ತು ಬಿಡ್ತೀವಿ. ಕನ್ನಡಿಯಲ್ಲಿ ನೋಡುವಾಗ ಮಾತ್ರ ನಮ್ಮ ಮುಖ ಚೆನ್ನಾಗಿ ಕಾಣುತ್ತೆ, ನಮಗೆ ಜ್ಞಾಪಕ ಇರುತ್ತೆ ಅಂತೇಳಿ ದೇವರ ವಾಕ್ಯ ಹೇಳುತ್ತೆ. ಅದರಿಂದ ಹಲ್ಲೆಲೂಯಾ, ದೇವರ ವಾಕ್ಯಗಳನ್ನು ಬೋಧನ ಸಾರವಾಗಿ ನಡೆದುಕೊಳ್ಳದೆ, ಇವಾಗ ಬೋಧಿಸುವಂತ ವಾಕ್ಯದ ಪ್ರಕಾರ ನೀವು ನಡೆದುಕೊಳ್ಳದೆ ಹೋದರೆ ಅವುಗಳನ್ನು ಕೇಳಿಸಿಕೊಳ್ಳುವುದರಿಂದ ಯಾವುದೇ ನೀವು ಕೇಳೋದ್ರಿಂದ ಯಾವ ಪ್ರಯೋಜನ ಇಲ್ಲ. ಅದ್ರ ಪ್ರಕಾರ ನಡಿಬೇಕಪ್ಪ, ನಾನು ಈ ರೀತಿ ನಡೀತೀನಿ, ನಾನು ಹಿಂಗೆ ನಡೀತೀನಿ, ನಾನು ಹಿಂಗೆ ಜೀವಿಸ್ತೀನಿ, ನೀನು ವಾಕ್ಯದ ಪ್ರಕಾರ ನಡೀತೀನಿ, ನೀನು ವಾಕ್ಯದ ಪ್ರಕಾರ ಜೀವಿಸ್ತೇನೆ ಅನ್ನೋದನ್ನ ನಾವು ನಡೆದುಕೊಳ್ಳದೆ ಹೋದರೆ ಅವುಗಳನ್ನು ಕೇಳಿಸಿಕೊಳ್ಳುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಹಾಗೆ ಸುಮ್ಮನೆ ಕೇಳಿಕೊಳ್ಳುವುದರಿಂದ ನಮ್ಮನ್ನು ನ್ಯಾಯ ವಿಚಾರಣೆಗೆ ಹೆಚ್ಚಾಗ್ತದಂತೆ. ಆ ಪ್ರಕಾರ ನಡೀದೆ ಹೋಗ್ತಾ 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 ನಾವು ಮಾಡುವಂತ ಎಲ್ಲ ತಪ್ಪುಗಳು ನ್ಯಾಯ ವಿಚಾರಣೆಗೆ ಹೆಚ್ಚಾಗುತ್ತೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ಸ್ವಾಮಿ ಬಿತ್ತುವ ಸ್ವಾಮಿಯನ್ನು ಕುರಿತು 4 ವರ್ಗದ ಜನರನ್ನು ಕುರಿತು ಮಾತನಾಡ್ತಾರೆ.
4 ವರ್ಗ ಜನ ಇದಾರಂತೆ. ಯಾವ್ಯಾವ ಜನ ಅಂತ ನೋಡ್ಬಿಡನ್ ಬೇಗ ಬೇಗ ನಾನು ವಾಕ್ಯನ ತಿರ್ಸಿ ಮತ್ತಾಯನ್ ಬರ್ಸುವಾರ್ತೆಯಲ್ಲಿ ಮತ್ತಾಯನ್ ಬರ್ಸುವಾರ್ತೆ 13ನೇ ಅಧ್ಯಾಯ 19 வாக்கியம் ஓதுனா. அப்பொழுது அவர் ஜனங்களை புல்லின் மேல் பந்திருக்க கட்டளையிட்டு அந்த 5 அப்பங்களையும் அந்த 2 மீன்களையும் எடுத்து இல்ல ஒரு நிமிஷம் ತಿರುಕೊಳ್ಳದೆ ಇರುವಲ್ಲಿ ஆகையால் விதைக்கிறவன் பற்றி ஊமையை கேளுங்கள். ஒருவன் ராஜ்யத்தின் வசனத்தை கேட்டும் உணராதிருக்கும் போது பொல்லாங்கன் வந்து அவன் இருதயத்தில் விதைக்கப்பட்டதை பறித்துக் கொள்கிறான். அவனே வழியருகே விதைக்கப்பட்டவன். கற்பார இடங்களில் விதைக்கப்பட்டவன் வசனத்தை கேட்டு உடனே அதை சந்தோஷத்தோடு ஏற்றுக்கொள்கிறவன். ஆகிலும் தனக்குள்ளே வேறில்லாதவனாய் கொஞ்ச காலம் மாத்திரம் நிலைத்திருப்பான். வசனத்தின் நிமித்தம் உபத்திரவமும் துன்பமும் உண்டான உடனே இடரல் அடைவான். முள்ளுள்ள இடங்களில் விதைக்கப்பட்டவன் வசனத்தை கேட்கிறனாய் இருந்தும் உலக கவலையும் ஐஸ்வரத்தின் மயக்கமும் வசனத்தை நெருக்கி போடுகிறதினால் அவனும் பலனற்று போவான். நல்ல நிலத்தில் விதைக்கப்பட்டவனோ வசனத்தை கேட்கிறவனும் உணர்கிறவனுமாய் இருந்து 100ஆகவும் 60ஆகவும் 30ஆகவும் பலன் தருவான் என்றார். ಆಮೆನ್. ಹಲ್ಲೆಲೂಯಾ. ಇಲ್ಲಿ 4 ವಿಧ ಜನರನ್ನ ಕುರಿತು ದೇವರ ವಾಕ್ಯ ನಮ್ಮನ್ನ ಎಚ್ಚರಪಡಿಸ್ತಾ ಇದೆ. ಅಲ್ಲಿ ವಾಕ್ಯ ನೋಡ್ತೇವೆ 13ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ, ಬಿತ್ತುವನ ವಿಷಯವಾಗಿ ಸಾಮ್ಯದ ಅರ್ಥವನ್ನು ಕೇಳಿರಿ. ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳಿದುಕೊಳ್ಳದೆ ಇರುವಲ್ಲಿ ಶೈತಾನ ಬಂದು ಆ ಮನುಷ್ಯನ ಬೀಜವನ್ನು ಬಿತ್ತಿದ್ದನ್ನ ತೆಗೆದು ಹಾಕ್ತಾನೆ. ಹಲ್ಲೆಲೂಯಾ. ಇಲ್ಲೆಲ್ಲ ಕೂತು ನಿಮಗೋಸ್ಕರ ವಾಕ್ಯ ಸಿದ್ಧ ಮಾಡಿ ಮಾತನಾಡುವಂತ ವಾಕ್ಯವನ್ನ ನೀವು ಕೇಳದಾಗಿದ್ದರೆ ಕೇಳ್ಬಿಟ್ಟು ಅದರ ಪ್ರಕಾರ ನಡೆದುಕೊಳ್ಳದೆ ಹೋದರೆ ನಾವೆಲ್ಲವರು ಎಂತವರಂತೆ ಹಲ್ಲೆಲೂಯಾ. ಆ ಬೀಜವು ಎಲ್ಲಿ ಬಿತ್ತಲ್ಪಡತ್ತಂತೆ? ಹಲ್ಲೆಲೂಯಾ. ದಾರಿಯ ಮಗ್ಗಲಲ್ಲಿ ಬಿತ್ತಲ್ಪಟ್ಟಂತ ಬೀಜವಾಗಿರುತ್ತೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ಒಬ್ಬ ವಾಕ್ಯವನ್ನು ಕೇಳಿದ ಕೂಡಲೇ ಹಲ್ಲೆಲೂಯಾ ಸಂತೋಷದಿಂದ ಅದು ಸ್ವೀಕರಿಸ್ತಾನೆ. ತಾನೆ ಬೇರೆ ಇಲ್ಲದ ಕಾರಣ ಸ್ವಲ್ಪ ಕಾಲ ಮಾತ್ರವೇ ಇದ್ದು ಆ ವಾಕ್ಯದ ನಿಮಿತ್ತ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಬೇಗನೆ ಎಡಿ ಬೀಳುತ್ತಾನೆ. ಇವನೇ ಬೀಜ ಬಿದ್ದ ಬಂಡೆಯ ನೆಲ ದಾರಿ ಮಕ್ಕಳು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಈ ಮನುಷ್ಯನೆಂತಂದ್ರೆ ಮನುಷ್ಯನಲ್ಲಿ ಬಿದ್ದಿದ್ದನ್ನು ತೆಗೆದು ಹಾಕುತ್ತಾನೆ. ಯಾರು? ಶೈತಾನನು. ಹಲ್ಲೆಲೂಯಾ. ಇವರಲ್ಲಿ ಶೈತಾನನು ಬಂದು ಆ ಮನುಷ್ಯನಲ್ಲಿ ಬಿದ್ದಿದ್ದ ದೇವರ ವಾಕ್ಯವನ್ನು ತೆಗೆದು ಹಾಕ್ತಾನೆ. ಅವನು ದಾರಿಯಲ್ಲಿ ಬಿದ್ದವನು. ಹಲ್ಲೆಲೂಯಾ. ಎರಡನೇವನು ಬಂಡೆಯ ಮೇಲೆ ಬಿದ್ದವನು. ವಾಕ್ಯವನ್ನು ಕೇಳಿ ಸಂತೋಷವಾಗಿ ಸ್ವೀಕರಿಸಿ ಇರುವಾಗ ಯಾವ್ದೋ ಒಂದು ಕಷ್ಟನ ಏನೋ ಒಂದು ಶೋಧನೆ ಎಂದೋ ವೇದನೆ ಬಂತು ಅಂದ್ರೆ ಅವನೇನ್ ಮಾಡ್ತಾನಂತೆ? ಹಲ್ಲೆಲೂಯಾ. ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕರಿಸ್ತಾನೆ. 21ನೇ ವಾಕ್ಯ, ತನಗೆ ಬೇರಿಲ್ಲದ ಕಾರಣ ಅವನು ಸ್ವಲ್ಪ ಕಾಲ ಮಾತ್ರವೇ ಇದ್ದು ತನ್ನ ವಾಕ್ಯದ ನಿಮಿತ್ತ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಬೇಗನೆ ಎಡೆ ಬೀಳುತ್ತಾನೆ. ಇವನು ಬೀಜ ಬಿದ್ದ, ಇದು ಎರಡನೇವನು ಬಂಡೆ. ನಾವು ಬೇರಿಲ್ಲದ ಕಾರಣ ಅಯ್ಯೋ ಚರ್ಚೆಗೆ ಹೋದ್ಮೇಲೆಲ್ಲ ಚೆನ್ನಾಗತ್ತೆ ನೋಡಿದೆ, ಕೋಟಿ ಆಸ್ತಿಗಳು ಬರುತ್ತಿಲ್ಲ, ಸೊತ್ತುಗಳು ಮಾಡ್ಬೋದು. ಅಲ್ಲೆಲ್ಲೂಯ್ಯ. ನಾವು ಹಣಕ್ಕೋಸ್ಕರ ಸೊತ್ತಿಗೋಸ್ಕರ ಎಲ್ಲ ಬಂದಿರೋದು ಆತ್ಮದ ಆಶೀರ್ವಾದಕ್ಕೋಸ್ಕರ. ಇವತ್ತು ನಾವು ಆರೋಗ್ಯವಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಅಲ್ಲೆಲ್ಲೂಯ್ಯ. ದೇವ್ರು ಸಂತೋಷ ಪಟ್ರೆ ತನಗಿರೋ ಐಶ್ವರ್ಯವನ್ನ ನಮಗೆ ಕೊಟ್ಬಿಡ್ತಾರೆ. ನಮ್ಮ ಉದ್ದೇಶನು ಕಾಯಿಲೆ ಹೋಗ್ಬೇಕಂತ ಬಂದಿರ್ತೀವಿ, ಕಷ್ಟ ಹೋಗಂತ ಬಂದಿರ್ತೀವಿ, ಸಾಲ ತೀರ್ಬೇಕಂತ ಬಂದಿರ್ತೀವಿ. ಅಲ್ಲೆಲ್ಲೂಯ್ಯ.
ನಾನು ಈ ವರ್ಷ ಪರೀಕ್ಷೆ ಚೆನ್ನಾಗಿ ಪಾಸ್ ಆಗ್ಬೇಕಂತ ಬಂದಿರ್ತೀವಿ. ಅಪ್ಪ ನಾನು ಚರ್ಚಿಗೆ ಬರ್ತೀನಿ, ನನಗೆ ಒಳ್ಳೆ ಗಂಡ ಸಿಗ್ಲಿಪ್ಪ ಅಂತೇಳಿ ಬಂದಿರ್ತೀವಿ. ಅಪ್ಪ ನಾವು ಚರ್ಚಿಗೆ ಬರ್ತೀನಿ, ಒಳ್ಳೆ ಹೆಂಡತಿ ಸಿಗ್ಲಪ್ಪ ಅಂತ ಬಂದಿರ್ತೀವಿ. ನಾವು ಚರ್ಚಿಗೆ ಬರ್ತೀವಿ, ಒಳ್ಳೆ ಕೆಲಸ ಸಿಗ್ಲಿಯಪ್ಪ, ಚರ್ಚಿಗೆ ಹೋದವ್ರಿಗೆಲ್ಲ ಒಳ್ಳೆ ಕೆಲಸ ಸಿಗತ್ತಂತೆ, ಅದಕ್ಕೆ ನಾ ಬಂದಿದ್ದೀನಿ. ಹಲ್ಲೆಲೂಯಾ. ಆ ಕೆಲಸ ಸಿಕ್ಕಿಲ್ಲ ಅಂದ್ರೆ ಸೋತೋಗ್ಬಿಡ್ತೀವಿ, ಒಳ್ಳೆ ಗಂಡ ಸಿಗ್ಲಿಲ್ಲ, ಮದುವೆ ಆಗಿಲ್ಲ ಅಂದ್ರೆ ಸೋತೋಗ್ಬಿಡ್ತೀವಿ. ನಾವೆಲ್ಲ ಬಂಡೆ ಬಿದ್ದ ನೆಲವಾಗಿರ್ತೇವೆ. ಹಲ್ಲೆಲೂಯಾ. ಅದರಿಂದ ವಾಕ್ಯವನ್ನ ಸರಿಯಾಗಿ ಕೇಳಿ ಅದನ್ನು ಅಳವಡಿಸಿಕೊಳ್ಳುವಾಗ ನಾವು ಬಂಡೆ ಆಗಿರದೆ ಬೀದಿಯಲ್ಲಿ ಬಿತ್ತಲ್ಪಟ್ಟಂತ ಬೀಜವಾಗಿರದವರಾಗಿ ನಾವು ಕಾಣಲ್ಪಡ್ತೇವೆ. ಆಮೇಲೆ ಮೂರನೇದಾಗಿ ಓದೋಣ. ಒಬ್ಬವನು ವಾಕ್ಯವನ್ನು ಕೇಳಿದಾಗ್ಯೂ ಪ್ರಪಂಚದ ಚಿಂತೆಯು ಐಶ್ವರ್ಯದಿಂದ ಉಂಟಾಗುವ ಮೋಸವು ಆ ವಾಕ್ಯವನ್ನು ಅಡಗಿ ಬಿಡಿಸುತ್ತದೆ. ಫಲವನ್ನು ಕೊಡದೆ ಇರುತ್ತಾನೆ. ಇವನೇ ಮುಳ್ಳು ಗಿಡಗಳಲ್ಲಿ ಬಿದ್ದವನು ಎಂಬುದಾಗಿ. ಮುಳ್ಳು ಗಿಡ ಅಂದ್ರೇನು? ಈ ಪ್ರಪಂಚದ ಆಸೆಗಳು, ಈ ಪ್ರಪಂಚದ ಚಿಂತೆಗಳು. ಹಲ್ಲೆಲೂಯಾ. ಹಾಗಾದ್ರೆ ವಾಕ್ಯವನ್ನು ಕೇಳಿ ಪ್ರಪಂಚದ ಚಿಂತೆಯಿಂದ ಐಶ್ವರ್ಯದುಂಟಾಗುವ ಮೋಸ. ಅಯ್ಯೋ, ಸುಳ್ಳು ಹೇಳ್ಬಾರ್ದಂತಪ್ಪ ಚರ್ಚಿಗೆ ಹೋದ್ರೆ, ಮೋಸ ಮಾಡಬಾರ್ದಂತಪ್ಪ ಚರ್ಚಿಗೆ ಹೋದ್ರೆ, ಯಾರಿಗೂ ದ್ರೋಹ ಮಾಡಬಾರ್ದಂತೆ ಚರ್ಚಿಗೆ ಹೋದ್ರೆ, ಅಯ್ಯೋ ಇದೆಲ್ಲ ಮಾಡಕ್ಕಿರದೆ ಆಗತ್ತ. ನಾವ್ ಹೆಂಗ್ ಮುಂದರಿಯೋದು? ಒಂದ್ ಸುಳ್ಳು ಹೇಳಲೇಬೇಕಾಗತ್ತೆ, ಒಂದ್ ಮೋಸ ಮಾಡ್ಲೇಬೇಕಾಗತ್ತೆ. ಹಲ್ಲೆಲೂಯಾ. ಯಾರ್ದಾದ್ರೂ ಮನೆ ಮುರಿದ್ರೇನೆ ನಮ್ಮನೆ ಚೆನ್ನಾಗ್ ಆಗೋದು. ಇಲ್ಲಿಗೆ ಹೋದ್ರೆ ಇದೆಲ್ಲ ಬೇಡ ಅಂತಾರಪ್ಪ. ನಾವು ಇನ್ನು ಮುಂದರಿಯಕ್ಕಾಗಲ್ಲ. ಈ ಪಾಪದ ಲೋಕದಲ್ಲಿ ಪಾಪ ಅನುಭವಿಸಕ್ಕಾಗಲ್ಲ. ಕಣ್ ಕಾಣೋದು, ಕಿವಿ ಕೇಳೋದೆಲ್ಲ ನೆರವೇರ್ಸಕ್ಕಾಗಲ್ಲ. ಬೇಡಪ್ಪ. ಈ ಪ್ರಪಂಚದ ಆಚೆ ದೇವರ ವಾಕ್ಯವನ್ನು ಬೆಳೆಯದಂತೆ ನಮ್ಮಲ್ಲಿ. ಹಲ್ಲೆಲೂಯಾ. ಹಾಗೆ ಬಿಡುತ್ತೆ. ಇದು ಮುಳ್ಳು ಗಿಡಗಳಲ್ಲಿ ಬಿದ್ದಂತ ಬೀಜ ಎಂಬುದಾಗಿ ದೇವರ ವಾಕ್ಯ. ಒಬ್ಬೊಬ್ಬರಲ್ಲಿ ಈ ಪ್ರಪಂಚ ಎಂಬ ಆಸೆಗಳು ತುಂಬಿಕೊಂಡು, ಹಲ್ಲೆಲೂಯಾ, ಸ್ವಲ್ಪ ದಿನಕ್ಕೋಸ್ಕರ ದೇವರ ಮಹಿಮೆ ಆಶೀರ್ವಾದ ಕಳೆದುಕೊಂಡು ಲೋಕ ರೀತಿಯಲ್ಲಿ ಹೋಗಿ, ಈಗ ತಾನೇ ಮನೋ ಹೇಳಿದ್ರು ಏನಂತ ಹೇಳಿ, ಒಬ್ಬ ಐಶ್ವರ್ಯವಂತನ ಮಗನು ಒಬ್ಬ ಆಸ್ತಿ ಎಲ್ಲ ತಂದೆ ಹತ್ರ ಇಸ್ಕೊಂಡು ಎಲ್ಲ ತೆಗೆದುಕೊಂಡೋಗಿ ಐಷಾರಾಮಿ ಜೀವನ ಮಾಡಿ, ವಿಚಾರ ಮಾಡಿ, ಕುಡಿದು ಇಸ್ಪೀಟಾಡಿ ಎಲ್ಲವನ್ನ ಮುಗಿಸಿ ಕೊನೆ ಅವನು ದುಡಿಮೆ ಇಲ್ಲದೆ ಇರೋ ಸೊತ್ತೆಲ್ಲ ತಿಂದು ತೇಗಿ, ಹಲ್ಲೆಲೂಯಾ, ಎಲ್ಲ ಹಾಳು ಮಾಡಿದ್ಮೇಲೆ ಅವನಿಗೆ ದುಡ್ಡಿಲ್ದ ಹೋಗ್ಬಿಡ್ತು. ಇವಾಗ ದುಡ್ಡಿಲ್ದ ಹೋದ್ರೆ ಊಟ ಯಾರು ಹಾಕೋದು? ಕೆಲಸ ಹುಡುಕ್ಬೇಕು. ಕೆಲಸ ಹುಡುಕ್ತಾನೆ, ಯಾರು ಕೆಲಸ ಕೊಡಲ್ಲ. ಅವನ ಜೊತೆಗಿದ್ದ ಫ್ರೆಂಡ್ಸ್ ಎಲ್ಲ ಇಸ್ಕೊಂಡು ತಿಂದವರೆಲ್ಲ ದುಡ್ಡು ಖಾಲಿ ಆಗಿದ್ದು ಓಡೋಗ್ಬಿಟ್ರು. ಹಲ್ಲೆಲೂಯಾ. ಅವನು ಏನ್ ಮಾಡೋದನ್ನು ಗೊತ್ತಿಲ್ಲ. ಆಗ ಕೆಲಸ ಕೇಳ್ತಾನೆ, ಹಂದಿ ಮೇಯ್ಸೋ ಕೆಲಸಕ್ಕೆ ಕೊಡ್ತಾರೆ. ಅವನು ಹಂದಿ ಮೇಯ್ಸಕ್ಕೆ ಹೋಗ್ತಾನೆ. ಹಂದಿ ಗಿಡ ತೌಡಾದ್ರೂ ತಿನ್ಬಿಡೋಣ, ಅಷ್ಟು ಹೊಟ್ಟೆಸಿಂದ ವೇದನೆ ಪಡ್ತಾನೆ. ಹಲ್ಲೆಲೂಯಾ. ಇದೇ ಪ್ರಾಪಂಚಿಕ ಆಸೆ ನಮ್ಮನ್ನು ಕರೆದುಕೊಂಡೋಗಿ ನಡು ಬೀದಿಯಲ್ಲಿ ಬಿಟ್ಬಿಡತ್ತೆ. ಆಮೇಲೆ ನಮ್ಮನ್ನು ನೋಡೋರು ಯಾರು ಇರೋದಿಲ್ಲ. ಹಲ್ಲೆಲೂಯಾ. ಅದರಿಂದ ಮುಳ್ಳುಗಿಡಗಳಲ್ಲಿ ಬಿದ್ದಂತ ಬೀಜ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. 4ನೇ ಮನುಷ್ಯ ಏನಂತ ನೋಡೋಣ. 23ನೇ ವಾಕ್ಯ ಓದೋಣ. ಒಬ್ಬನು ವಾಕ್ಯವನ್ನು ಕೇಳಿ ತಿಳುಕೊಂಡು ಫಲವಂತನಾಗಿ 100ರಷ್ಟಾಗಲಿ 60ರಷ್ಟಾಗಲಿ 30ರಷ್ಟಾಗಲಿ ಫಲವನ್ನು ಕೊಡುತ್ತಾನೆ. ಇವನೇ ಒಳ್ಳೆಯ ನೆಲವಾಗಿರುವವನು ಎಂದು ಹೇಳಿದನು. ಒಳ್ಳೆ ನೆಲೆಯವಾಗಿರುವುದು. ಹಲ್ಲೆಲೂಯಾ. நல்ல நிலத்தில் விதைக்கப்பட்டவனோ வசனத்தை கேட்கிறவனும் உணர்கிறவனுமாயிருந்து வசனத்தை கேட்டு உணர்கிறவனாயிருந்து 100ஆகவும் 60ஆகவும் 30ஆகவும் பலன் தருவான். இவனே நல்ல நிலத்தில் விதைக்கப்பட்ட, நல்ல நிலத்தில் விழுந்த விதை. ಹಲ್ಲೆಲೂಯಾ. ನೋಡ್ರಿ, ಒಬ್ಬನು ವಾಕ್ಯವನ್ನು ಕೇಳಿ ತಿಳಿದುಕೊಂಡು ಫಲವಂತನಾಗಿ, ಹಲ್ಲೆಲೂಯಾ, ದೇವರಿಗೆ ಫಲ ಕೊಡುವರಾಗಿ ನಾವು ಕಾಣಲ್ಪಡಬೇಕಂತ. ಬರೀ ವಾಕ್ಯ ಕೇಳಿದ್ರೆ ಸಾಲದು. ವಾಕ್ಯವನ್ನು ಕೇಳಿ ಅದನ್ನು ಅಳವಡಿಸಿಕೊಂಡಾಗ, ಹಲ್ಲೆಲೂಯಾ, ನಮ್ಮನ್ನ ಫಲಭರಿತವಾದ ಒಂದು ಗಿಡವಾಗಿ, ಮರವಾಗಿ, ಒಂದು ಮನುಷ್ಯನಾಗಿ ನಮ್ಮನ್ನ ದೇವರು ಮಾರ್ಪಡಿಸ್ತಾರಂತೆ. ಹಲ್ಲೆಲೂಯಾ. ಅಯ್ಯೋ, ಸಹೋದರ 100ರಷ್ಟು ಫಲ ಕೊಡ್ತಿದ್ದಾರೆ. ಈ ಸಹೋದರ 60ರಷ್ಟು ಫಲ, ಇವರು 30ರಷ್ಟು ಆಶೀರ್ವಾದ ಹೊಂದ್ಕೊಂಡಿದ್ದಾರೆ, ಇವರು 60ರಷ್ಟು ಆಶೀರ್ವಾದ ಹೊಂದ್ಕೊಂಡಿದ್ದಾರೆ. ನನಗೆ ದೇವರು ನಂಬಿದ ಮೇಲೆ
ನನಗೆಲ್ಲ ಹೋಗ್ಬಿಡುತ್ತಪ್ಪ, ನನಗೆಲ್ಲ ಕೊರತೆನೇ ಇತ್ತು. ಇವತ್ತು ನಾನು ಆಶೀರ್ವಾದ ಆಗಿದೆ. ಫಲಭರಿತವಾದ ಜೀವಿತ. ಅಲ್ಲೇಲೂಯಾ ಹೇಳ್ರಿ, ಅಲ್ಲೇಲೂಯಾ. ನೀನ್ ವಾಕ್ಯವನ್ನ ಕೇಳಿ ಸರಿಯಾಗಿ ನಡೆದೇ ಹೋದ್ರೆ ನೀ ಫಲಭರಿತವಾದ ನಿನ್ ಜೀವಿತ ಇರೋದಿಲ್ಲ. ಹಳೆ ಜೀವಿತಕ್ಕಿಂತ ಮುಂದಿನ ಸ್ಥಿತಿಗಿಂತ ಅಂತ್ಯ ಸ್ಥಿತಿ ಇನ್ನೂ ಕೆಟ್ಟದಾಗಿರುತ್ತೆ. ಅಲ್ಲೇಲೂಯಾ. ಅದರಿಂದ ವಾಕ್ಯಕ್ಕೆ ಗಮನ ಕೊಟ್ಟು ವಾಕ್ಯದ ಪ್ರಕಾರ ನಾವು ನಡೆಯುವುದಕ್ಕೆ ಪ್ರಯಾಸ ಪಡುವಾಗ, ಅದಕ್ಕೆ ಸ್ವಾಮಿ 4 ಮನುಷ್ಯನ ಕುರಿತು ಮಾತನಾಡ್ತಾರೆ. ಒಬ್ಬ ವಾಕ್ಯ ಬಿತ್ತಲ್ಪಟ್ಟಾಗ ಅದು ದಾರಿ ಮಗ್ಗಲಲ್ಲಿ ಬೀಳುತ್ತೆ. 2ನೇದು ಮುಳ್ಳಿನ ಬಂಡೆ ಮೇಲೆ ಬೀಳುತ್ತೆ. 3ನೇದು ಮುಳ್ಳಿನ ಗಿಡಗಳಲ್ಲಿ ಬೀಳುತ್ತೆ. 4ನೇದು ಒಳ್ಳೆ ಫಲವಾದ ಮಣ್ಣಿನ ಮೇಲೆ ಬೀಳುತ್ತೆ ಎಂಬುದಾಗಿ. ಅಲ್ಲೇಲೂಯಾ. ನಾವು ದಾರಿಯಲ್ಲಿರೋ ಮನುಷ್ಯರಾಗಿ ಬಂದ್ವಾ, ನಿಂತ್ವಾ, ಓದ್ವಾ ಅಂತಿದ್ರೆ ದಾರಿ ಮಕ್ಕಳಾಗಿರ್ತೇವೆ. ಆಶಾಪಾಶಗಳಿಂದ ಅದುಮಲ್ಪಟ್ಟಾಗ ಮುಳ್ಳಿನ ಗಿಡದಲ್ಲಿ ಬಿದ್ದವರಾಗಿರ್ತೇವೆ. ಬೇರೆ ಹೋಗಕ್ಕೆ ಸ್ಥಳ ಇಲ್ಲದೆ ಕಾರಣ ಬಂಡೆ ಮೇಲೆ ಬಿದ್ದಂತ ಮನುಷ್ಯನಾಗಿರ್ತೇವೆ. ಯಾವಾಗ ದೇವರ ವಾಕ್ಯವನ್ನ ಕೇಳಿ ನಮ್ಮ ಹೃದಯದಲ್ಲಿ ಅಳವಡಿಸಿಕೊಂಡು ಅದ್ರ ಪ್ರಕಾರ ನಡೆಯುವಾಗ, ಅಲ್ಲೇನು ಹೇಳ್ರಿ, 100ರಷ್ಟು 60ರಷ್ಟು 30ರಷ್ಟು ಏನ್ ಕೊಡ್ತಾರಂತೆ? ಫಲ ಕೊಡುತ್ತಾನೆ. ಇವನೇ ಒಳ್ಳೆ ನೆಲೆಯವಾಗಿರುವವನು ಎಂದು ಯಾರು ಹೇಳಿದರಂತೆ? ಯೇಸು ಸ್ವಾಮಿ ತನ್ನ ಸ್ವಂತ ಬಾಯಿಂದ ಹೇಳಿದ್ರು. ತನ್ನ ಸ್ವಂತ ಬಾಯಿಂದ ಹೇಳಿದ್ರು. 30, 100, 60, 30 ಫಲ ಕೊಡುವಂತೆ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಹಲ್ಲೆಲೂಯಾ. ಕೇಳಿದ ವಾಕ್ಯವನ್ನ ಹೃದಯ ಬಾಲಿಗೆಯಲ್ಲಿ ಬರೆದುಕೊಳ್ಳುವಾಗ, ಕೇಳುವ ವಾಕ್ಯವನ್ನ ಅಳವಡಿಸಿಕೊಳ್ಳುವಾಗ, ಕೇಳುವ ವಾಕ್ಯದಂತೆ ನಡೆಯುವುದಕ್ಕೆ ಪ್ರಯಾಸ ಪಡುವಾಗ, ಆತನ ಚಿತ್ತದಂತೆ ನಾವು ಜೀವಿಸುವುದಕ್ಕೆ ಪ್ರಯಾಸ ಪಡುವಾಗ, ಹಲ್ಲೆಲೂಯಾ, ನಮ್ಮ ಜೀವಿತದಲ್ಲಿ ಫಸ್ಟ್ ಎಷ್ಟಂತೆ? ಆಮೆನ್, ಹಲ್ಲೆಲೂಯಾ. ಫಸ್ಟ್ 100ರಷ್ಟು ಫಲ ಸಿಕ್ಬಿಡತ್ತೆ ನಮಗೆ. ಅದರಲ್ಲಿ ಸ್ವಲ್ಪ ಕಡಿಮೆ ಆದವರು 60ರಷ್ಟು, ಅದರಲ್ಲಿ ಸ್ವಲ್ಪ ಇನ್ನೂ ಕಡಿಮೆ ಆದವರು 30ರಷ್ಟು. ಹಲ್ಲೆಲೂಯಾ. ನಮ್ ಗುರಿ ಎಲ್ಲ ಹೆಂಗಿರ್ಬೇಕು? ನಾನು ದೇವರಿಗೋಸ್ಕರ 100ರಷ್ಟು ಫಲ ಕೊಡಬೇಕು. 100 ಮಡಂಗನ್ನ ಫಲನ ಉಂಟಾಗணும். நான் கொடுக்கணும் என் ஆண்டவருக்கு. எனக்கு 100 மடங்கு பலன் கர்த்தருக்காக நான் கொடுக்கணும். 60ರಷ್ಟು ಕೊಡಬೇಕು. ಕಡೆ ಪಕ್ಷಪ್ಪ ಒಂದು 30ರಷ್ಟು ಆದ್ರೂ ನಾವು ಫಲ ಕೊಡುವಂತ ನನಗೆ ಕೃಪೆ ಮಾಡಪ್ಪ ಅಂತ ಹೇಳಿ, ಹಲ್ಲೆಲೂಯಾ, ಆ ವಾಕ್ಯವನ್ನ ಅಳವಡಿಸಿಕೊಳ್ಬೇಕು. அந்த வசனத்தை நம் இருதயத்தில் ஏற்றுக்கொண்டு அந்த வசனத்தின் பிரகாரம் நடக்க பிரயாசப்படும் போது உன் வாழ்க்கையில 100மா 60மா 30மா கனி கொடுக்கும்படியாய் கர்த்தர் உன்னை ಉறுதிಪಡಿಸಿ ಉನ್ನೆ ನಿರುತ್ತುವಾರ್. ಯಾವಾಗ ನೀ ವಾಕ್ಯವನ್ನ ಕೇಳಿ ಅದರ ಪ್ರಕಾರ ನಡೀತೀಯೋ ಆಗ ದೇವರು ನಿನ್ನನ್ನು 100ರಷ್ಟು ಫಲ ಕೊಡುವಂತೆ, 60ರಷ್ಟು ಫಲ ಕೊಡುವಂತೆ, 30ರಷ್ಟು ಫಲ ಕೊಡುವಂತೆ ನಿಮ್ಮನ್ನು ಆಶೀರ್ವದಿಸ್ತಾರೆ. ನೀನ್ ಇಲ್ಲೇ ಕೇಳಿ, ನೀನ್ ಇಲ್ಲೇ ಬಿಟ್ರೆ ನೀ ಯಾವ ಪರಿಸ್ಥಿತಿಯಲ್ಲಿ ಇರ್ತೀಯೋ ಅದೇ ಪರಿಸ್ಥಿತಿಯಲ್ಲಿ ಇರ್ತೀಯ. ಹಲ್ಲೆಲೂಯಾ. ಯಾಕಂದ್ರೆ ದೇವರನ್ನು ನಿನ್ನ ಹೆಚ್ಚಿಸೋದಕ್ಕಾಗೋದೇ ಇಲ್ಲ, ಹೆಚ್ಚಿಸಕ್ಕಾಗೋದೇ ಇಲ್ಲ. ನೀವು ವಾಕ್ಯದಂತೆ ನಡೀತಾ ನಡೀತಾ ಹೋಗಿ ನೋಡು, ನಿನ್ ಜೀವಿತದಲ್ಲಿ ಬದಲಾವಣೆ 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 ಬದಲಾವಣೆ. ಇನ್ಮೇಲೆ ನಾನು ಕೆಟ್ಟ ಮಾತಾಡಲ್ಲಪ್ಪ, ಅಸಹ್ಯವಾದ ಮಾತಾಡಲ್ಲಪ್ಪ, ನಾ ಪಾಪಾತ್ಮನ ಜೊತೆ ಕೂತ್ಕೊಳ್ಳಲ್ಲಪ್ಪ, ನಾ ಸುಳ್ಳು ಹೇಳಲ್ಲಪ್ಪ, ನಾ ಮೋಸ ಮಾಡಲ್ಲಪ್ಪ, ನಾ ಅನ್ಯಾಯ. ಇದೆಲ್ಲ ಫಲಭರಿತವಾದ ಜೀವಿತ. ಹಲ್ಲೆಲೂಯಾ. ಇವೆಲ್ಲ ಫಲ ಕೊಡುವಂತ ಒಂದು ಜೀವಿತ ದೇವರಿಗೋಸ್ಕರ. ಕೆಟ್ಟದ್ದನ್ನ ನಿರಾಕರಿಸಿ ಪರಿಶುದ್ಧತೆಯನ್ನು ಅಳವಡಿಸಿಕೊಂಡು ನೋಡ್ರಿ, ನಿಮ್ ಜೀವಿತದಲ್ಲಿ 100ರಷ್ಟು ಫಲ ಕೊಡ್ತೀರಾ. 60ರಷ್ಟು ಫಲ ಉಂಟಾಗುತ್ತೆ, 30ರಷ್ಟು ಫಲ ಉಂಟಾಗುತ್ತೆ. ಇಲ್ಲ ವಾಕ್ಯವನ್ನ ಕೇಳಿ ಇಲ್ಲೇ ನೀನ್ ಬಿಟ್ಟು ಹೋಗೋದಾದ್ರೆ, ಹಲ್ಲೆಲೂಯಾ, ಮುಳ್ಳುಗಿಡವಾಗಿರ್ತೀಯೋ, ದಾರಿ ಮಗ್ಗಲಲ್ಲಿ ಬಿದ್ದಿರ್ತೀಯೋ, ಇಲ್ಲ ಬಂಡೆ ಮೇಲೆ ಬಿದ್ದಂತ ಬೀಜವಾಗಿರ್ತೀಯೋ, ಮೊಳಕೆ ಒಡೆದು ಬೆಳೆದು ಬೇರೆ ಹೋಗಕ್ಕೆ ಸ್ಥಳ ಇಲ್ಲದ ಕಾರಣ ಬಾಡಿ ಹೋಯ್ತು ಅಂತೇಳಿ ಆತ್ಮಿಕ ಜೀವಿತದಲ್ಲಿ ಬಾಡಿ ಹೋಗ್ತಿದೀಯಾ? ಹಲ್ಲೆಲೂಯಾ. ಅದಕ್ಕೆ 4 ಮನುಷ್ಯನ ಕುರಿತು ಯೇಸು ಸ್ವಾಮಿ ಮಾತಾಡ್ತಾರೆ. ನೀನ್ ಯಾವ ಮನುಷ್ಯನಾಗಿದ್ದೀಯಾ? 100, 60, 30ರಷ್ಟು ಫಲ ಕೊಡುವ ಮನುಷ್ಯನಾಗಿ ಮಗಳಾಗಿ ನೀವಿದ್ದೀರಾ? ನಿಮ್ಮನ್ನ ನೀವೇ ಪರೀಕ್ಷೆ ಮಾಡ್ಕೊಳ್ರಿ. ಹಲ್ಲೆಲೂಯಾ. ಸಮಯ ಇಲ್ಲ, ಪವಿತ್ರ ರಾತ್ರಿ ಭೋಜನ ಆರಾಧನೆ ಹೋಗ್ಲಿಕ್ಕಿದ್ದಾವೆ. ನೋಡ್ರಿ, ಒಂದು ಫಲಭರಿತವಾದ ಜೀವಿತವನ್ನ ದೇವರು ಎದುರು ನೋಡ್ತಾರೆ. ಒಳ್ಳೆ ಮಣ್ಣಲ್ಲಿ ಬಿದ್ದಂತಹ ಬೀಜವಾಗಿರಬೇಕು ನಾವು. ಹಲ್ಲೆಲೂಯಾ. ಒಳ್ಳೆ ಮಣ್ಣಲ್ಲಿ ಬಿದ್ದಂತಹ ಬೀಜವಾಗಿರಬೇಕು. ಅದು ಒಡೆದು, ಅದು ಸತ್ತು, ಅದು ಮೊಳಕೆ ಒಡೆದು 100ರಷ್ಟು 60ರಷ್ಟು 90ರಷ್ಟು ಫಲ ಕೊಡೋರಾಗಿರಬೇಕು. கனிகொடுக்கணும். 30, 100 மாய் 60 மாய் 30 மாய் உனக்குள்ள கனி உண்டாக்குவார் கர்த்தர்.
ಹಲ್ಲೆಲೂಯಾ ಹೇಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಿಂದಾನೆ ನಮ್ಮ ಹುಟ್ಟು ಮುಖ ನಮಗೆ ಜ್ಞಾಪಕ ಇಲ್ಲ. ನಮ್ಗೆಲ್ಲ ನಮ್ಮ ಮುಖ ಇರುತ್ತೆ, ಗೊತ್ತಾಗತ್ತೆ. ಆದ್ರೆ ಹಿಂಗೆ ಇರತ್ತೆ ಅಂತ ಗೊತ್ತಾಗಲ್ಲ, ಮರ್ತೋಗ್ಬಿಟ್ಟಿರ್ತೀವಿ. ಅಲ್ಲಿ ಮುಖದಲ್ಲಿ ನೋಡಾಗಲೇ ಇದೆ ಅಲ್ಲ ನನ್ನ ಮುಖ ಅಂತ ಗೊತ್ತಾಗತ್ತೆ. ಅದರ ವಾಕ್ಯವನ್ನು ಮಾತ್ರ ಯಾವ ಕಾರಣಕ್ಕೂ ಮರೆಯಬಾರದು. ವಾರ ಕೇಳ್ದ, ಇನ್ನು ಅಪ್ಪ ಇನ್ನೇ ಹತ್ರ ತಪ್ಪಿದ್ದೇನಪ್ಪ, ಇನ್ನೇನ ತಪ್ಪು ಮಾಡ್ಬಿಟ್ನ, ತಪ್ಪಾಗಿ ಮಾತಾಡ್ಬಿಟ್ನ. ನಿನ್ನನ್ನು ನೀನ್ ಪರಿಶುದ್ಧತೆಯಲ್ಲಿ ಬೆಳೆಸಿ ನೋಡು, ನೀನ್ 100ರಷ್ಟು ಫಲಭರಿತವಾದ ಜೀವಿತ ನಿನ್ ಕುಟುಂಬದಲ್ಲಿ ಉಂಟಾಗತ್ತೆ, ನಿನ್ ಜೀವಿತದಲ್ಲಿ ಉಂಟಾಗತ್ತೆ. 60ರಷ್ಟು ನಿನ್ ಕುಟುಂಬದಲ್ಲಿ, ನಿನ್ ಜೀವಿತದಲ್ಲಿ ಉಂಟಾಗತ್ತೆ. 30ರಷ್ಟು ನಿನ್ ಕುಟುಂಬದಲ್ಲಿ, ನಿನ್ ಜೀವಿತದಲ್ಲಿ ಉಂಟಾಗತ್ತೆ. ನೀನ್ ನಿಮಿಷ ನಿನ್ನ ಪರೀಕ್ಷೆ ಮಾಡ್ಕೊಂಡು ನಡೆಯುವಾಗ ಹಲ್ಲೆಲೂಯಾ ದೇವ್ರು ಸಂತೋಷ ಪಡ್ತಾರೆ. ನನ್ನ ಮಗ, ನನ್ನ ಮಗಳು ಅಪ್ಪ ಎಷ್ಟು ಭಯಭಕ್ತಿಯಿಂದ ನನ್ನ ಆಜ್ಞೆಗಳನ್ನ ಕೈಗೊಳ್ತಾರೆ ಅಂತೇಳಿ ಅವ್ರು ಸಂತೋಷ ಪಟ್ರೆ ನಮ್ಮ ಜೀವನನೇ ಆಶೀರ್ವಾದ. ಹಲ್ಲೆಲೂಯಾ. ದಾವೀದನ ದೇವರಿಗೆ ಮೆಚ್ಚುಗೆಯಾಗಿ ನಡೆದದ್ದರಿಂದ ದಾವೀದನಿಗೆ ದೇವರು ಆಶೀರ್ವಾದ ಮಾಡ್ತಾರೆ. ನೋಡಪ್ಪ, ನಿನ್ನ ಸ್ವಂತದಿ ತಲೆಮಾರುವರೆಗೂ ಈ ಸಿಂಹಾಸನದಲ್ಲಿ ಕೂರ್ತಾರೆ. ಹಲ್ಲೆಲೂಯಾ. ಯಾವರೆಗೂ? ತಲೆಮಾರು ಎಷ್ಟೇ ರಾಜ್ಯರು ಬರಲಿ, ಎಷ್ಟೇ ರಾಜ್ಯರು ಹೋಗ್ಲಿ, ಆದರೆ ದಾವೀದನೇ ನಿನ್ನ ಒಂದು ಸಂತಾನ ಮಾತ್ರ ಯುಗದ ಸಮಾಪ್ತಿವರೆಗೂ ಸಿಂಹಾಸನದಲ್ಲಿ ಕೂರುತ್ತೆ ಅಂತ ಹೇಳಿ ತಂದೆಯಾದ ದೇವರು ದಾವೀದನಿಗೆ ಆಶೀರ್ವಾದ ಮಾಡಿದ್ರು. ಹಲ್ಲೆಲೂಯಾ. ಅದೇ ರೀತಿ ಆಶೀರ್ವಾದವಾಗಿ ಇದುವರೆಗೂ ನಡೆದು ಬಂದಿದೆ. ಕಲೆ ತಲೆಮಾರ ಯೇಸು ಸ್ವಾಮಿ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ನೋಡಿದ್ದೇವೆ, ದಾವೀದನ ಕುಮಾರನೇ ನನ್ನನ್ನು ಕರುಣಿಸು ಎಂಬುದಾಗಿ ಕುರುಡ ಕರೀತಾನೆ. ಹಲ್ಲೆಲೂಯಾ. ದಾವೀದನ ವಂಶದಿಂದ ದೇವರು ಇಷ್ಟಪಟ್ಟು ಆಶೀರ್ವದಿಸ್ತಾರೆ. ಅದು ಯಾರು ನಮ್ಮನ್ನ ಕಿತ್ಕೊಳಕ್ಕಾಗಲ್ಲ. ಅಬ್ರಹಾಮನಿಗೆ ಹೇಳ್ತಾರೆ, ನಾನು ನಿನ್ನನ್ನು ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸುವೆನು. ಹಲ್ಲೆಲೂಯಾ. ನಿನ್ನ ಶಪಿಸುವರ್ನ ನಾನು ಶಪಿಸ್ತೇನೆ, ನಿನ್ನ ಅರಸುವರ್ನ ನಾನು ಅರಸ್ತೇನೆ. ಯಾವಾಗ? ನನ್ನ ಮಾತು ಕೇಳಿ ನಿನ್ನ ತಂದೆ ಕುಟುಂಬವನ್ನೆಲ್ಲ ಬಿಟ್ಟು, ನಿನ್ನ ಆಸ್ತಿ ಐಶ್ವರ್ಯಗಳನ್ನ ಬಿಟ್ಟು, ಬಂಧು ಬಳಗಗಳನ್ನ ಬಿಟ್ಟು ನಾನು ಹೇಳಿದಂತ ದೇಶಕ್ಕೆ ನೀನು ಹೋಗಂತ ಹೇಳಿದಾಗ ನೀ ವಿಧೇಯನಾಗಿ ಎಲ್ಲವನ್ನ ಬಿಟ್ಟು ನನ್ನ ಮಾತಿಗೆ ವಿಧೇಯನಾಗಿ ನೀ ಬಂದಿದ್ದರಿಂದ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಾನು ನಿನ್ನನ್ನು ಹೆಚ್ಚಿಸ್ತೇನೆ. ಹಲ್ಲೆಲೂಯಾ. ನೋಡ್ರಿ, ಅಬ್ರಹಾಂ ಲಾಜರನ್ನು ಮುಗಿಸ್ಬಿಡ್ತೇನೆ. ಅಬ್ರಹಾಂ ಲಾಜರು ಎಂಬ ಇಬ್ಬಳಾರು, ಒಬ್ಬ ಐಶ್ವರ್ಯವಂತನ ಒಬ್ಬನು ಬಡವನು. ಈ ಲಾಜರು ಬಡವ ಸತ್ತ. ಹಲ್ಲೆಲೂಯಾ. ಅವನ ತಕ್ಕೊಂಡು ಎಲ್ಲಿ ಬಿಟ್ರಂತೆ? ಅಬ್ರಹಾಮನ ಎದಕ್ಕೆ ತಗೊಂಡು ಹೋಗ್ಬಿಟ್ರಂತೆ. ನೋಡ್ರಿ, ಅವಾಗ ಆಶೀರ್ವಾದ ಮಾಡಿದ್ದು ಈ ಹೊಸ ಒಡಂಬಡಿಕೆ ಕಾಲದಲ್ಲೂ ಅಬ್ರಹಾಮನ ಹೆಸರು ಮರೆಯಾಗೇ ಇಲ್ಲ. ಅಲ್ಲೆಲ್ಲ ಹೇಳ್ರಿ, ಅವ್ರ ಹೆಸರು ಮರೆಯಾಗಲಿಲ್ಲ. ನೋಡ್ರಿ, ದೇವದೂತರು ಬಂದು ಆ ಲಾಜರ್ನ ಆತ್ಮನ ತೆಗೆದುಕೊಂಡೋಗಿ ಅಬ್ರಹಾಮನ ಎದುರಿಗೆ ಒರಗಿಸಿದರು. ಅದರಿಂದ ಆತನ ವಾಕ್ಯವನ್ನ ಕೇಳಿ ಆತನ ವಾಕ್ಯ ಪ್ರಕಾರ ನಡೆಯುವಾಗ ಸಿಂಹದ ಮರಿ ಆದ್ರೂ ಒಂದು ವೇಳೆ ಹೊಟ್ಟೆಗಿಲ್ದ ಅಸಾತು ನನ್ನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಕಡಿಮೆನೂ ನಿನಗೆ ಬರಕ್ ಬಿಡಲ್ಲ. ಆದ್ರೆ ನೀ ದೇವರಿಗೆ ಭಯಪಡ್ಬೇಕು. ನೀ ಮಾಡೋ ಅನ್ಯಾಯ ಎಲ್ಲ ಮಾಡ್ಬಿಟ್ಟೆ ನನಗೆ ಆಶೀರ್ವಾದ ಮಾಡು, ನೀ ಮಾಡೋ ತಪ್ಪೆಲ್ಲ ಮಾಡ್ಬಿಟ್ಟು ನನಗೆ ಆಶೀರ್ವಾದ ಮಾಡು. ದೇವರು ಖಂಡಿತ ನಮ್ಮನ್ನ ಆಶೀರ್ವದಿಸಲ್ಲ. ಎಚ್ಚರವಾಗಿರೋಣ. ಹಲ್ಲೆಲೂಯಾ. ವಾಕ್ಯವನ್ನ ಕೇಳಿ ವಾಕ್ಯದ ಪ್ರಕಾರ ನಡೆಯುವವರಾಗಿ ಅದನ್ನು ಕೇಳುವವರಾಗಿ ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಿಕೊಳ್ಳಬಾರ್ರಿ. ಯಾವನಾದರೂ ವಾಕ್ಯವನ್ನು ಕೇಳುವನಾದರೆ ಅದರ ಪ್ರಕಾರ ನಡೆಯಲಿ. ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿ ಮನುಷ್ಯನಂತಿರುವನು. ಇವನು ತನ್ನ ನೋಡಿಕೊಂಡು ಹೋಗಿ ತಾನು ಹೇಗಿದ್ದೇನೆಂಬುದನ್ನ ಆ ಕ್ಷಣದಲ್ಲೇ ಮರೆತು ಬಿಡುವನು. ಹಲ್ಲೆಲೂಯಾ. ಹಾಗೆ ವಾಕ್ಯವನ್ನ ಕೇಳಿ ನಾವಿಲ್ಲೇ ಮರೆತು ಹೋಗ್ದಂತೆ ಹೃದಯದಲ್ಲಿ ಇಟ್ಕೊಂಡು ಮೆಲ್ಕ್ ಹಾಕೊಂಡಪ್ಪ, ನಿನ್ನ ಮಾತು ಕೇಳಿದಲ್ಲಪ್ಪ, ಕೇಳಿ ಇಲ್ಲೇ ಬಿಟ್ಬಿಡ್ಬೇಡ್ರಿ ಅಂತೇಳಿ ಅದ್ರ ಪ್ರಕಾರ ನಡೀರಿ ಅಂತ ಹೇಳಿದಲ್ಲಪ್ಪ, ನನಗೆ ಹೇಳ್ಕೊಡಪ್ಪ, ನಾನು ಹಿಂಗೆ ನಡೀಲಿ, ನನಗೆ ಓದಕ್ ಬರಲ್ಲ, ಬೈಬಲ್ ಓದಕ್ ಬರಲ್ಲ, ನನ್ನೊಟ್ಟಿಗೆ ಮಾತನಾಡಪ್ಪ, ನನ್ನ ನಡ್ಸಪ್ಪ, ನಾನು ಹೆಂಗಿರ್ಲಿಪ್ಪ, ನಾನು ಹೆಂಗಿರ್ಲಿ. ಹಲ್ಲೆಲೂಯಾ. ನೀನ್ ಹೆಂಗಿರ್ಬೇಕಂತ ಹೇಳೋದಿಕ್ಕೆ ಪಾಸ್ಟರ್ನ ದೇವ್ರು ನೇಮಿಸಿರೋದು. ಹಲ್ಲೆಲೂಯಾ. ಒಂದೊಂದು ವಾರನು ನೀನ್ ಹೆಂಗಿರ್ಬೇಕು, ನೀನ್ ಹೆಂಗ್ ನಡ್ಕೋಬೇಕು, ನೀನ್ ಹೆಂಗ್ ಜೀವಿಸ್ಬೇಕು, ಹೆಂಗ್ ಮಾತಾಡ್ಬೇಕು, ಹೆಂಗ್ ನೋಡ್ಬೇಕು ಅಂತೇಳಿ ದೇವರ ಆತ್ಮನು ಒಂದೊಂದು ದಿನನು ನಮ್ಮ ಮಧ್ಯದಲ್ಲಿ ಮಾತನಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಕೇಳಿ ಅದರ ಪ್ರಕಾರ ನಡ್ಕೊಳ್ಳುವಾಗ ನಾವು ಆಶೀರ್ವದಿಸಲ್ಪಡ್ತೇವೆ. ಹಲ್ಲೆಲೂಯಾ. ನಾವು ಆಶೀರ್ವದಿಸಲ್ಪಡ್ತೇವೆ. ಯೋಬನ್ ನೋಡ್ರಿ, ತನ್ನ ಕಷ್ಟಪಟ್ಟು ಸಂಪಾದಿಸ್ತಾ ದೇವ್ರ ಮೇಲಿಟ್ಟು ಕಾದ್ರು.
ಒಂದಿನ ಶೋಧನೆ ಬಂತು ಯೋಬನಿಗೆ. ತನ್ನ ಆಸ್ತಿ ಎಲ್ಲ ಒಂದೇ ದಿನದಲ್ಲಿ ಕಳ್ಕೊಂಡ್ಬಿಟ್ಟ. ಒಂಟೆ, ಕತ್ತೆ, ದನ ಎಲ್ಲ, ಆಡು, ಕುರಿ ಎಲ್ಲ ಹೋಗ್ಬಿಡ್ತು. ಮನೇಲಿ ಊಟ ಮಾಡ್ತಿದ್ದಂತ ಮಕ್ಕಳ ಮೇಲೆ ಮನೆ ಬಿದ್ದು ಮಕ್ಕಳು 10 ಜನ ಸತ್ತೋಗ್ಬಿಟ್ರು. ಅವನೆದ್ದ, ತಲೆ ಬೋಡಿಸ್ಕೊಂಡ, ಗೋಡಿ ತಟ್ಟು ಚೀಲ ಮೈಗ ಸುತ್ತಕೊಂಡ, ಬೀದಿಯಲ್ಲಿ ಕೂತ್ಕೊಂಡು ದೇವರೇ ಕೊಟ್ಟರು, ದೇವ್ರ ತೆಗೆದುಕೊಂಡ್ರು, ದೇವ್ರ ನಮ್ಗೆ ಸೋತು ಅಷ್ಟೇ. ಅವ್ನು ಕೂತ್ಕೊಂಡ. ಹಲ್ಲೆಲೂಯ. ಅವನ ಬಾಯಲ್ಲಿ ಒಂದಾದ್ರೂ ದೇವರಿಗೆ ದೂಷಣೆ ಆಗದಂತೆ ಭಯಭಕ್ತಿಯಿಂದ ಇದ್ದಪ್ಪ. ಅವನು ಆ ವಾಕ್ಯದಲ್ಲಿ ತನ್ನಂತಾನೇ ಶಪಿಸ್ಕೊಂತಾನೆ. ನಾನು ಹುಟ್ಟಬಾರ್ದಾಗಿತ್ತು, ಎಲ್ಲಾದ್ರೂ ಮಾತಾಡಿ ನಿನ್ನ ನಾಮ ದೂಷಣೆ ಆಗ್ಬಿಡತ್ತೇನೋ, ಏನಾದ್ರೂ ಮಾತಾಡಿದ್ರೆ ನಿನ್ನ ನಾಮ ಕೆಟ್ಟೋಗತ್ತೇನೋ ಅಂತ ಹೇಳಿ ಅವ್ರ ಹೆಂಡತಿ ಹೇಳ್ತಾರೆ, ದೇವ್ರ ಅಂತೇಳಪ್ಪ, ದೂಷಣೆ ಮಾಡಿ ಸಾಯಿ ಅಂದಾಗ, ಹೈ ಉಚಿತರ ಮಾತಾಡು, ದೇವ್ರು ಕೊಟ್ಟಾಗ ಸಂತೋಷ ಪಟ್ವಿ, ದೇವ್ರು ತಿಳ್ಕೊಂಡಾಗ ವೇದನೆ ಪಡೋದ. ಹಲ್ಲೆಲೂಯ. ಮೂರ್ಖಳಂತೆ ಮಾತಾಡಬೇಡ ಅಂತೇಳಿ ಅವಾಗ್ಲೂ ಒಂದು ತಪ್ಪಾದ ಮಾತು ಅವನ ಬಾಯಲ್ಲಿ ಬರಲೇ ಇಲ್ಲ. ದೇವ್ರು ಸುಮ್ಮನೆ ಇರ್ತಾರ? ಹಲ್ಲೆಲೂಯ. ಅವನು 1ರಷ್ಟು ದುಡ್ದ, ದೇವ್ರು ಕೊಡುವಾಗ 2ರಷ್ಟು ಕೊಟ್ರು. ಹಲ್ಲೆಲೂಯ. ಮಗ, ನೀ ದುಡ್ದಿದ್ದು 1ರಷ್ಟು, ನಿನಗೆ ಇನ್ನು 1 ಭಾಗವನ್ನ ಮತ್ತೆ ನಿನ್ಗೇನ್ ಮಾಡ್ಕೊಡ್ತೀನಿ, ಬಡ್ಡಿ ಯಾಕೆ ಕೊಡ್ತೀನಿ, ತಗೊಂಡ್ರು. 2ರಷ್ಟು ದೇವರ ಆಶೀರ್ವಸ್ತು. 5,000 ಕತ್ತೆ ಇದ್ರೆ 10,000 ಆಯ್ತಂತೆ. 5,000 ಕುರಿ ಇದ್ರೆ 10,000 ಕುರಿಗಳು, ಆಡುಗಳು, ಒಂಟೆಗಳು. ಹಲ್ಲೆಲೂಯ. ಅದೇ ರೀತಿ 10 ಮಕ್ಕಳು ಹುಟ್ಟಿದ್ರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾರೆ. ದೇವರು ಕೊಡುವಾಗ 2ರಷ್ಟು ಆಶೀರ್ವಾದ ನಮಗೆ ಕೊಡ್ತಾರೆ. ನೀ ನೆನೆಸೋದಕ್ಕಿಂತ ಹೆಚ್ಚಾಗಿ ನಮಗೆ ಕೊಡ್ಲಿಕ್ಕೆ ಶಕ್ತನಾಗಿದ್ದಾರೆ. ಆದ್ರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೀಬೇಕು. ಆತನ ಆಜ್ಞೆಗಳನ್ನ ಕೈಗೊಂಡು ಭಯಭಕ್ತಿಯಿಂದ ನಡೆದು ನೋಡ್ರಿ, 2ರಷ್ಟು ಆಶೀರ್ವಾದವನ್ನ ನೀವು ನೋಡ್ತೀರಾ, ನಿಮ್ ಕಣ್ಣಾರೆ ಕಾಣ್ತೀರಾ, ನೀವು ಅನುಭವಿಸ್ತೀರಾ. ಹಲ್ಲೆಲೂಯ. ದೇವರ ವಾಕ್ಯವನ್ನು ಆಶ್ರಯಿಸಲಿ. ಕೇಳಿದ ವಾಕ್ಯ ಯಾವ ಕಾರಣಕ್ಕಿಲ್ಲ ಬಿಡದಂತೆ ಹೃದಯದ ಅಲ್ಲಿಗೆಯಲ್ಲಿ ಬರೆದುಕೊಂಡು ದಿನನಿತ್ಯ ವಾಕ್ಯವನ್ನ ಮೆಲ್ಕು ಹಾಕುರಾಗಿ ಕಾಣಲ್ಪಡೋಣ. ದೇವರ ವಾಕ್ಯವನ್ನು ಆಶ್ರಯಿಸಲಿ. ಎಲ್ಲರೂ ಮೊಣಕಾಲವರು ಕೇಳಿದ ವಾಕ್ಯಕ್ಕೋಸ್ಕರ ಒಬ್ರು ಪ್ರಾರ್ಥನೆ ಮಾಡ್ರಿ.